ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಹಾಗಾಗಿ ಇವಾಗ ಹೋಗೋಣ ಅಂತ. ಆ್ಯಂಡ್ ಬರ್ಡೇ ಟೈಮಲ್ಲೂ ಎಲ್ಲೂ ಹೋಗಿಲ್ಲಲ್ಲ, ಸೊ ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಎಲ್ಲ 1 o'clock ಚೆಕ್-ಇನ್ ಇದೆ. ಇಲ್ಲೇ ನಂದಿ ಹಿಲ್ಸ್ ಹತ್ರ, ನಮ್ಮ ಮನೆಯಿಂದ ಹತ್ರನೇ. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಬುಜ್ಜಿ ಬೇಗ ಬೇಕಾಗಿರೋ ವಾಟ್ರ್ ಬಾಟಲು, ಮೀನು ಅವಂದೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಲಗೇಜ್ ಎಲ್ಲ ಇದರಲ್ಲಿದೆ. ಸೊ ಇವತ್ತಿನ ನನ್ನ ಔಟ್ಫಿಟ್ ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ನೋಡೋಣ ಹೇಗೆ ಹೋಗುತ್ತೆ. ಆ್ಯಂಡ್ 2 days ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವಾಗ ಬನ್ನಿ ಹೋಗೋಣ. ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಅವ್ರ ಚಿಕ್ಕಪ್ಪನ ಮಾತಾಡ್ಸ್ಕೊಂಡು ಬರೋಕ್ಕೆ ಅಂತ ಒಳಗಡೆ ಹೋದ್ರು. ಆ್ಯಂಡ್ ಫೈನಲಿ ಎಲ್ಲರಿಗೂ ಹೇಳ್ಬಿಟ್ಟು ನಾವು ಕೂಡ ಹೊರಡ್ವಿ. 2 wheeler ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಅಲ್ಲ, ಒಂದು 15 to 20 minutes ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ. ಸೊ ಹತ್ರನೇ ಇರೋದ್ರಿಂದ ನಮಗೂ ಒಂಥರ ಬೇಗ ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಈ ಥರ ರೈಡ್ ಹೋಗ್ತಾ ಇದ್ರೆ ಅವ್ರಿಗಂತೂ ಫುಲ್ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅವರಂತೂ. ಅವ್ನ ಅಣ್ಣನ ಮಾತಾಡ್ಸ್ಕೊಂಡು ಒಂದು ಅಕ್ಕಪಕ್ಕ ಏನೇನು ಹೋಗ್ತಿದೆ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಫೈನಲಿ ನಾವು ವೈಲ್ಡ್ ವ್ಯಾಲಿ ರೆಸಾರ್ಟ್, ಇದು ನಂದಿ ಹಿಲ್ಸ್ ಹತ್ರ ಇರುತ್ತೆ, ಅಲ್ಲಿಗೆ ರೀಚ್ ಆದ್ವಿ. ನೋಡಿ ಔಟ್ಸೈಡ್ ಈ ಥರ ಇದೆ. ಆ್ಯಂಡ್ ಚಿರು ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ, ಬನ್ನಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫಸ್ಟು ಹೋಗ್ತಿದ್ದಂಗೆ ಗಾಡಿ ಔಟ್ಸೈಡೇ ಹಾಕ್ಬಿಟ್ಟು ಬುಜ್ಜಿ ಬೇಬಿ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ರು. ಏನು ಚೆಕ್-ಇನ್ ಪ್ರೋಸೆಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಸೈನ್ ಎಲ್ಲ ಹಾಕ್ಬೇಕಾಗಿತ್ತು. ಆ್ಯಂಡ್ ಬ್ಯಾಂಡ್ ಎಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿಸ್ಕೊಂಡು ಹೋಗೋಣ ಆ್ಯಂಡ್ ಸೈನ್ ಎಲ್ಲ ಹಾಕ್ಬಿಟ್ಟು ಇವಾಗ ಬ್ಯಾಂಡ್ ಕೂಡ ಹಾಕಿದ್ರು. ಬ್ಯಾಂಡ್ ಕೂಡ ಹಾಕಿಸ್ಕೊಂಡು ಹೊರಟಿದ್ದೀವಿ. ಒಳಗಡೆ ಹೋಗ್ಬೇಕು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಹೌಸ್ ಕೂಡ ಸಿಗುತ್ತೆ, ಅಂದರೆ ಟೆಂಟ್ ಹೌಸ್ ಕೂಡ ಇರುತ್ತೆ. ನೋಡಿ ಮೇಲ್ಗಡೆ ಇದೆಯಲ್ಲ ಆ ಥರದ್ದು. ಮತ್ತು ನೀವು ಟೆಂಟ್ ಸ್ಟೇ ಕೂಡ ಮಾಡ್ಬೋದು. ಆ್ಯಂಡ್ ಪೂಲ್ ರೂಮ್ ಕೂಡ ಇರುತ್ತೆ. ಆ ಥರ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಬುಜ್ಜಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ. ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಹೋಗಿ ರೂಮಲ್ಲಿ ಲಗೇಜೆಲ್ಲ ಇಟ್ಬಿಟ್ಟು 1 o'clockಗೆ 1:30 ಆಗಿದೆ ಇವಾಗ ಆಲ್ರೆಡಿ. ಸೊ ಊಟ ತಿಂದ್ಕೊಂಡು ಆಮೇಲೆ ಆ್ಯಕ್ಟಿವಿಟೀಸ್ ಕಡೆ ಹೋಗೋಣ ಅಲ್ಲ ಬುಜ್ಜಿಮ್ಮ. ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೂಮ್ಗೆ ಹೋಗೋಣ ಅಂತ ಬಂದ್ವಿ. ಅವರೇ ರೂಮ್ ತೋರ್ಸೋಕ್ಕೆ ನಮಗೆ ಒಬ್ರನ್ನ ಕಳಿಸಿದ್ರು. ಅವ್ರು ಕೀ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದರು. ಹಾಗಾಗಿ ಬಂದ್ವಿ. ಆ್ಯಂಡ್ ಸಕ್ಕತ್ತಾಗಿತ್ತು. ಚಿಕ್ಕದಾಗಿದೆ ರೆಸಾರ್ಟು, ತುಂಬ ದೊಡ್ಡದಾಗೆಲ್ಲ ಏನಿಲ್ಲ, ಬಟ್ ಚಿಕ್ಕದಾಗಿದ್ರು ಫುಲ್ ಗ್ರೀನರಿ. ಆ್ಯಂಡ್ ಆ ಕಾಟೇಜಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಪೂಲ್ ರೂಮ್ ಹೇಗಿರುತ್ತೋ ಏನೋ ಅಂತ, ಬಿಕಾಸ್ ನಾವು ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಸೊ ಹಾಗಾಗಿ ಹೇಗಿರುತ್ತೆ ಪೂಲ್ ರೂಮು ಅಂತ ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ. ಆ್ಯಂಡ್ ಅವ್ರು ಬಂದು ಕೀ ಎಲ್ಲ ಕೊಟ್ಬಿಟ್ಟು ಹೋದ್ರು. ಇವಾಗ ನಾವು ರೂಮ್ ಎಲ್ಲ ನೋಡ್ತಾ ಇದ್ದೀವಿ. ರೂಮ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಏನೋ ಒಂದು 5 star ಹೋಟೆಲಲ್ಲಿ ರೂಮ್ ಇದೆಯೇನೋ ಅನ್ನೋ ರೇಂಜ್ಗೆ ನಮಗೆ ಫೀಲ್ ಆಗ್ತಾ ಇತ್ತು, ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾವು ಬಂದು ಫುಲ್ ಖುಷಿ ಆಗ್ಬಿಟ್ಟು ನೋಡೋಣ ಅಂತೇಳಿ ಬುಜ್ಜಿ ಬೇಬಿನ ತೊಗೊಂಡೋಗಿ ಬೆಡ್ ಮೇಲೆ ಹಾಕ್ತೆ. ಅದು ಫುಲ್ ಬೌನ್ಸ್ ಆಗ್ತಾ ಇತ್ತು, ಚೆನ್ನಾಗಿತ್ತು ಒಂಥರ. ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇವಾಗ ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ನಮಗೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿತ್ತು. ಹಾಗಾಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದ್ವಾ. ಮತ್ತೆ ಇದು ಪೂಲ್ ಏರಿಯಾ, ಇಲ್ಲಿ ಮಕ್ಕಳಿಗೆ ಸಪ್ರೇಟು ದೊಡ್ಡವರಿಗೆ ಸಪ್ರೇಟ್ ಆ ಥರದ್ದೆಲ್ಲ ಇತ್ತು. ಆ್ಯಂಡ್ ಲಂಚಲ್ಲಿ ನಿಮಗೆ ನಾನ್ ವೆಜ್ಜು ವೆಜ್ಜು 2 ಥರದ್ದೂ ಸಿಗುತ್ತೆ. ಆ್ಯಂಡ್ ಅನ್ಲಿಮಿಟೆಡು ಬಫೆ ಸಿಸ್ಟಮ್ ಥರ ಎಲ್ಲ ಅಲ್ಲೇ ಇಟ್ಟಿರ್ತಾರೆ, ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಬೋದು. ಬಟ್ ಅವರು ಕೂಡ ಸರ್ವ್ ಮಾಡ್ತಾರೆ. ನನಗೆ ಮೇಯ್ನಾಗಿ ಇಲ್ಲಿ ಇಷ್ಟ ಆಗಿದ್ದು ಚಿಕನ್ ಸೂಪು, ಸಕ್ಕತ್ತಾಗಿತ್ತು, ಖಾರವಾಗಿ ಬಿಸಿ ಬಿಸಿಯಾಗಿ. ಆ್ಯಂಡ್ ತುಂಬ ವೆರೈಟಿ ಎಲ್ಲ ಮಾಡಿದ್ರು, ವೆಜ್ಜಲ್ಲಿ ಕೂಡ ಅಷ್ಟೇ. ಆ್ಯಂಡ್ ಈ ಬಿಸಿಲಿಗೆ ಕರ್ಡ್ ರೈಸ್ ಎಲ್ಲ ಇಟ್ಟಿದ್ರು, ಐಸ್ ಕ್ರೀಮು, ಸ್ಯಾಲಾಡು, ಪಾಪಡು ಆ ಥರದ್ದೆಲ್ಲ. ಚಿಕನಲ್ಲಿ ಮಧ್ಯಾಹ್ನಕ್ಕೆ ನಮಗೆ ಇದ್ದಿದ್ದು ಪೆಪ್ಪರ್ ಚಿಕನು ಮತ್ತು ಚಿಲ್ಲಿ ಚಿಕನು ಮತ್ತು ಚಿಕನ್ ಬಿರಿಯಾನಿ, ಆ ಥರದ್ದು ಒಂದು 3 ಐಟಮ್ಸ್ ಇಟ್ಟಿದ್ರು. ಸೂಪರಾಗಿತ್ತು. ನಾವು ಜಾಸ್ತಿ ಚಿಕನ್ಗಿಂತ ವೆಜ್ಜೇ ತೊಗೊಂಡಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿಗೆ ಕರ್ಡ್ ರೈಸ್ ಇಟ್ಟಿದ್ರಲ್ಲ ಅದನ್ನೇ ತಿನ್ನಿಸ್ದೆ, ಅವನು ಅದನ್ನೇ ತಿಂದ. ಆ್ಯಂಡ್ ಮಜ್ಜಿಗೆ ಕೂಡ ಇಟ್ಟಿದ್ರು ಈ ಸಮ್ಮರ್ಗೆ, ಅದನ್ನೇ ಒಂದು 2 ಲೋಟ ಕುಡ್ಕೊಂಡು ಇವಾಗ ನಾವು ರೂಮಿಗೆ ಬಂದ್ವಿ. ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ನಿಮಗೆ ರೂಮ್ ಟೂರ್ ಮಾಡ್ತೀವಿ. ನಾವು ಬುಕ್ ಮಾಡಿರೋದು ಪೂಲ್ ವಿತ್ ರೂಮು. ಸೊ ಇದೇ ದೊಡ್ಡ ರೂಲು. ಇಲ್ಲಿ ನೋಡ್ರಿ ಬೆಡ್ಡು ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೆತ್ತಿಗೆ ಸಾಫ್ಟ್ ಆಗಿರೋ ಬ್ಲ್ಯಾಂಕೆಟು. ಅಲ್ಲಿ ನೋಡ್ರಿ ಬುಜ್ಜಿ ಫುಲ್ ಎಂಜಾಯ್ ಮಾಡ್ತಾನೆ, ಡ್ಯಾನ್ಸ್ ಆಡ್ತಾನವನು. ಆ್ಯಂಡ್ ಇಲ್ಲಿ ಕೆಟಲ್ ಇದೆ, ವಾಟ್ರ್ ಬಾಟಲ್ ಇದೆ, ಕಾಫಿ ಏನಾದರೂ ಬೇಕಾದರೆ ಸೊ ಕಾಫಿ ಮಾಡ್ಕೊಳ್ಳೋಕ್ಕೆಲ್ಲ ಇದೆ. ಸೊ ನಮ್ಗೆ ಇದೆಲ್ಲ ಯೂಸ್ ಆಗೋಲ್ಲ, ಬಿಕಾಸ್ ನಾವು ಕುಡಿಯಲ್ಲ. ಆ್ಯಂಡ್ AC ಇದೆ, ಫ್ಯಾನ್ ಇದೆ. ಇಲ್ಲಿ ಒಂದು ಎಕ್ಸ್ಟ್ರಾ
ಸೋಫಾ ಸೆಟ್ ಥರ ಕೊಟ್ಟಿದ್ದಾರೆ. ನಾವು ಸದ್ಯಕ್ಕೆ ಲಗೇಜ್ನ ಇಟ್ಟಿದ್ದೀವಿ. ಆ್ಯಂಡ್ ಇದು ವಾಶ್ರೂಮು. ಇಲ್ಲಿ ಒಂದು ಸ್ಪೇಸ್ ಇದೆ, ಏನಾದರೂ ಲಗೇಜ್ ಎಲ್ಲ ಇಲ್ಲಿ ಇಟ್ಕೋಬೋದು. ಇದು ನಾರ್ಮಲ್ ಆಗಿರೋ ವಾಶ್ರೂಮ್. ಅಲ್ಲಿ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಟವ್ರೆ, ಟವಲ್ಲು ಅಲ್ಲ, ಮೇಯ್ನ್ ಇರೋದಿಲ್ಲೇ. ಸೊ ಇದು ವಿತ್ ಪೂಲ್ ಇರೋದ್ರಿಂದ ಇದು ಓಪನ್ ಮಾಡೋಕ್ಕೆ ಬರ್ತಿಲ್ಲ. ಬನ್ನಿ 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 ಬನ್ನಿ. ಇಲ್ಲಿ ನೋಡಿ, ಸಪ್ರೇಟಾಗಿ ರೂಮ್ ಒಳಗಡೆನೂ ಒಂದು ಪೂಲ್ ಇದೆ, ಇಲ್ಲೊಂದು 2 ಚೇರ್ ಇದೆ. ಇದೇ ರೂಮ್ ಸಕ್ಕತ್ತಾಗಿದೆ. ಇವಾಗ ಸದ್ಯಕ್ಕೆ ಈ ಪೂಲೆಲ್ಲ ಯೂಸ್ ಮಾಡಲ್ಲ ನಾವು, ಹೊರಗಡೆ ಹೋಗಿ ಆಟ ಆಡಬೇಕು. ನೋಡೋಣ ಬನ್ನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಹೊರಗಡೆ ರೋಪ್ ಆ್ಯಕ್ಟಿವಿಟೀಸು ಪೂಲೆಲ್ಲ ಇದೆ, ಅಲ್ಲೆಲ್ಲ ಹೋಗಿ ಆಟ ಆಡೋಣ. ಹೇಗಿತ್ತು ರೂಮ್ ಟೂರ್ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೂಮು. ಆ್ಯಂಡ್ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಆ್ಯಕ್ಟಿವಿಟೀಸ್ ಕಡೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಿಮಗೆ ಬಾವಿ ಕೂಡ ಇದೆ, ಇಲ್ಲೂ ಕೂಡ ನೀವು ಆಟ ಆಡ್ಬೋದು. ಬಟ್ ನಾವೆಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ನಾವು ಪೂಲಲ್ಲಿ ಆಟ ಆಡೋದೇ ದೊಡ್ಡ ವಿಷಯ. ಹಾಗಾಗಿ ಆಮೇಲೆ ಸ್ವಲ್ಪ ರೋಪ್ ಗೇಮ್ಸ್ ಎಲ್ಲ ಆಡೋಣ ಫಸ್ಟು, ಪೂಲಿಗೆ ಇಳಿಯೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಹೋದ್ವಿ. ಕೆಳಗಡೆ ಒಂದೇ ಒಂದಿತ್ತು, ಅದನ್ನು ಮಾತ್ರ ನಾನು ಚಿರು ಅದನ್ನ ಇಟ್ಕೊಂಡು ಆಟ ಆಡಿದ್ವಿ. ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ, ಬಿಕಾಸ್ ನನಗೆ ರೋಪ್ ಗೇಮ್ಸ್ ಎಲ್ಲ ಹೈಟ್ ಇರೋದ್ರಿಂದ ಆಗಲ್ಲ. ಸೊ ಹಾಗಾಗಿ ನಾನು ರೋಪ್ ಗೇಮ್ಸ್ಗೆಲ್ಲ ಏನಕ್ಕೂ ಹೋಗಿಲ್ಲ. ಅಲ್ಲಿಂದ ಆಟ ಆಡ್ಕೊಂಡು ಬಂದು ನಾವು ಇವಾಗ ಪೂಲಲ್ಲಿ ಆಟ ಆಡ್ತಾ ಇದ್ದೀವಿ. ಆ್ಯಂಡ್ ಬುಜ್ಜಿ ಬೇಬಿ ಫಸ್ಟ್ ಟೈಮ್ ಪೂಲಲ್ಲಿ ಇಳ್ದಿರೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಚಿರುನೇ ಎದ್ರುಕೊಂಡು ನಾನು ಬರಲ್ಲ ಅಂತ ಹಠ ಮಾಡ್ತಾ ಇದ್ದ. ಬಟ್ ಬುಜ್ಜಿ ಬೇಬಿ ಹಾಗಲ್ಲ, ನೀರಲ್ಲಿ ಇಳಿಸಿದ ತಕ್ಷಣ ಫುಲ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕಂದ್ರೆ ಮನೇಲೂ ಕೂಡ ಅವ್ರು ನೀರು ಅಂದ್ರೆ ತುಂಬಾ ಇಷ್ಟ, ಮನೇಲೂ ಕೂಡ ಆಟ ಆಡ್ತಾರಲ್ಲ, ಹಾಗೆ ಇಲ್ಲೂ ಕೂಡ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು. ನೋಡಿ, ಬುಜ್ಜಿ ಬೇಬಿ ನಮ್ ಜೊತೆ ನಮ್ ದೊಡ್ಡ ಪೂಲಲ್ಲಿ ಆಟ ಆಡ್ತಾ ಇದಾರೆ. ಬಟ್ ಚಿರು ಅಂತೂ ಅವ್ನ್ ಚಿಕ್ಕದೊಂದು ಇತ್ತಲ್ಲ ಸರೌಂಡಿಂಗ್ಸ್ ಅಲ್ಲಿ, ಅದು ಬಿಟ್ಟು ನಾವ್ ಹಿಡ್ಕೊಂತೀವಿ ಅಂದ್ರೂ ಅವ್ನ್ ಬರ್ತಾ ಇದ್ದಿಲ್ಲ. ಫುಲ್ ಎದ್ರುಕೊಂಡ್ಬಿಡ್ತಾನೆ. ಅವ್ನಿಗೆ ಯಾಕೋ ಗೊತ್ತಿಲ್ಲ, ನೀರಂದ್ರೆ ಸಿಕ್ಕಾಪಟ್ಟೆ ಭಯ. ಅಂಡ್ ಎಲ್ಲದಕ್ಕೂ ಭಯ ಬೀಳ್ತಾನೆ. ಸ್ವಲ್ಪ ಧೈರ್ಯ ಮಾಡಿ ಬರೋದು, ಆ ತರ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮನೆ ಹತ್ರ ಚಾನಲ್ ಅಂತ ಇರತ್ತೆ, ಅದ್ರಲ್ಲಿ ಹೋಗಿ ಚೆನ್ನಾಗೆ ನೀರಲ್ಲೆಲ್ಲ ಆಟ ಆಡ್ಕೊಂಡ್ ಬರ್ತಿದ್ವಿ. ಬಟ್ ನಮ್ ಚಿರು ಭಯ ಬೀಳೋದ್ ನೋಡಿದ್ರೆ ಒಂದೊಂದ್ಸಲಿ ಬೇಜಾರಾಗತ್ತೆ, ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಎಂಜಾಯ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬಿಟ್ಟು ಆಮೇಲೆ ಮತ್ತೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ಅಲ್ಲೂ ಕೂಡ ಹೋಗಿ ಡ್ಯಾನ್ಸ್ ಆಡೋಣ ಸುಮ್ನೆ ರೈನ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇದೊಂಥರ ಚೆನ್ನಾಗಿತ್ತು ಐಡಿಯಾ, ಬಿಕಾಸ್ ಇಲ್ಲಿ ಒಂದು ಮಾವಿನಕಾಯಿ ಮರ ಇದೆ ಅಂತ ಹೇಳಿದ್ನಲ್ಲ, ಆ ಮಾವಿನಕಾಯಿ ಮರ ಸುತ್ತ ಪೈಪ್ಗಳನ್ನ ಹಾಕ್ಬಿಟ್ಟು ತೂತ ಮಾಡಿದ್ದಾರೆ. ಆ ಮಾವಿನಕಾಯಿ ಮರದಿಂದಾನೇ ಫುಲ್ಲು ನೀರ್ ಬರುತ್ತೆ. ಬಟ್ ಈ ನೀರು ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಿತ್ತು. ಅಂಡ್ ಅಲ್ಲಿ ಹೋಗಿ ಡ್ಯಾನ್ಸ್ ಆಡಕ್ಕೆ ಅಂದ್ರೆ ಆಗ್ತಾ ಇದ್ದಿದ್ದಿಲ್ಲ, ಬಿಕಾಸ್ ಅದ್ರ ಕೆಳಗಡೆ ನಿಂತ್ಕೊಳಕ್ಕೂ ಆಗ್ತಾ ಇದ್ದಿದ್ದಿಲ್ಲ, ಅಷ್ಟು ತಣ್ಣಗಿತ್ತು ಆ ನೀರು. ಬಟ್ ಆದ್ರೂ ಬಿಟ್ಟಿಲ್ಲ, ನಾನಂತೂ ಫುಲ್ ಎಂಜಾಯ್ ಮಾಡಿದೀನಿ. ಹಸ್ಬೆಂಡು ನಾನು ಮಗುನ ಇಟ್ಕೊಂತೀನಿ, ನೀನ್ ಹೋಗಿ ಆಟ ಆಡು ಅಂತ ಹೇಳಿದ್ರು. ಅವ್ರಿಗೂ ಗೊತ್ತು ನಾವು ಹೊರಗಡೆ ಬರೋದೇ ಕಮ್ಮಿ ಅಂಡ್ ಈ ತರ ಎಲ್ಲ ಎಂಜಾಯ್ ಮಾಡೋದು ಇದ್ದಿದ್ದು ಕಮ್ಮಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಂಡ್ ಅಲ್ಲಿ ಬಂದಿರೋರು ಕೂಡ ಜಾಯಿನ್ ಆದ್ರು. ಚೆನ್ನಾಗಿ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮಕ್ಕಳೆಲ್ಲ ತುಂಬಾ ಜನ ಬಂದಿದ್ರು ಡೇ ಔಟ್ ಪ್ಯಾಕೇಜಿಗೆ ಆ ತರಕ್ಕೆಲ್ಲ. ಸೊ ಅವರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ರು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಗಿರ್ಬೋದು ಅಂಡ್ ನಮ್ ಜೊತೆ ಬಂದು ಡ್ಯಾನ್ಸ್ ಆಡಕ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಕೂಡ ಹಂಗೆ ಜಾಯಿನ್ ಆದ್ವಿ. ಎಲ್ಲಾರು ಚೆನ್ನಾಗೆ ಡ್ಯಾನ್ಸ್ ಎಲ್ಲ ಮಾಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ಇಂಡೋರ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ. ಇಲ್ಲಿ ಸಪರೇಟ್ ಆಗಿ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು, ತುಂಬಾ ವೆರೈಟಿ ಗೇಮ್ಸ್ ಎಲ್ಲ ಇದೆ. ಅಂಡ್ ಲೂಡೋ ಆಡ್ಬೋದು, ಸ್ನೇಕ್ ಬರುತ್ತಲ್ಲ ಅದು, ಮತ್ತೆ ಕ್ಯಾರಮ್ಮು, ಫುಟ್ಬಾಲು, ಆ ತರದ್ದು ತುಂಬಾ ವೆರೈಟಿ ಗೇಮ್ಸ್ ಎಲ್ಲ ಇತ್ತು. ಚೆಸ್ ಆ ತರದ್ದು. ನಮಗೆ ಚೆಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಎಲ್ಲ ಇಲ್ಲ. ಬಟ್ ನಾನು ಚಿರು ಲೂಡೋ ಆಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅನ್ಕೊಂಡ್ವಿ. ಆಮೇಲೆ ಬೇಡ, ಅವನು ಸ್ನೇಕ್ ಆಡೋಣ ಅಂತ ಹೇಳ್ಬಿಟ್ಟು ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಬ್ರು ಕುತ್ಕೊಂಡು ಆಡ್ತಾ ಇದ್ವಿ. ಅವನೇ 2 ಸಲಿನೂ ಕೂಡ ಅವನೇ ವಿನ್ ಆದ. ಖುಷಿ ಆಯ್ತು. ಸೊ ಅದು ಸ್ವಲ್ಪ ಹೊತ್ತೆಲ್ಲ ಆದ್ಮೇಲೆ ಇಲ್ಲೊಂದ್ ತರದ್ದು ಚೆನ್ನಾಗಿತ್ತು, ಟೇಬಲ್ದು ಒಂದು ಗೇಮ್ ಇತ್ತು, ಅದನ್ನ ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫಸ್ಟ್ ಬೇರೆ ಮಕ್ಕಳೆಲ್ಲ ಆಡ್ತಾ ಇದ್ರು, ಅವ್ರು ಆಡೋದ್ ನೋಡಿ ನಮಗೂ ಕೂಡ ಇಂಟ್ರೆಸ್ಟ್ ಬಂತು. ಅಂಡ್ ಎಷ್ಟೊಂದು ಇಂಡೋರ್ ಗೇಮ್ಸ್ ಗಳೆಲ್ಲ ನನಗೆ ಗೊತ್ತೇ ಇರಲ್ಲ, ಈ ತರ ಎಲ್ಲಾದ್ರೂ ಔಟ್ ಸೈಡ್ ಹೋದಾಗ ನೋಡ್ದಾಗ್ಲೇ ನನಗೂ ಗೊತ್ತಾಗೋದು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾವು ಆಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ನಮ್ಮ ಹಸ್ಬೆಂಡ್ ಆಡೋಣ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಅಲ್ಲಿ ಮೇಲೆ ಆಡ್ತಾ ಇದೀವಿ. ಆ ಕಾಯಿನ್ ಇರತ್ತಲ್ಲ, ನಮ್ ಕಡೆ ಒಂದು ಹೋಲ್ಸ್ ಇರತ್ತೆ, ಯಾರು ಆ ಹೋಲ್ಸ್ ಕಡೆ ಬೀಳಿಸ್ತಾರೋ ಅವ್ರದ್ದು ಕೌಂಟ್ ಆಗ್ತಾ ಇರತ್ತೆ. ಯಾರು ಫಸ್ಟ್ 5 ಟೈಮ್ಸ್ ಆಗ್ತಾರೋ ಅವ್ರು ವಿನ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲಾರ ಜೊತೆನೂ ಟ್ರೈ ಮಾಡ್ತಾ ಇದ್ದೆ. ಇವಾಗ ನಾನು ನಮ್ಮ ಹಸ್ಬೆಂಡ್ ಆಡೋಣ ಅಂತ ಹೇಳ್ಬಿಟ್ಟು ಆಡಕ್ಕೆ ಹೇಳಿದ್ವಿ. ಫಸ್ಟ್ ಒಂದ್ 3 ನಾನೇ ಬೇಗ ಆಗ್ತೆ, ಬಟ್ ವಿನ್ ಆಗಿದ್ ಮಾತ್ರ ಅವ್ರೆ. ಫಾಸ್ಟ್ ಆಗೇನೋ ಅವ್ರದ್ದು
ಪುಷ್ ಮಾಡಿದೆ, ಬಟ್ ಹಾಗೆ ಇಲ್ಲ, ಫೈನಲಿ ಅವರೇ ವಿನ್ ಆದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಫ್ಯಾಮಿಲಿ ಟೈಮ್ ಜೊತೆ ಎಂಜಾಯ್ ಮಾಡಿದ್ವಿ. ಅಂಡ್ ಬಂದಿರೋ ಮಕ್ಳ ಜೊತೆ ಎಲ್ಲ ಬುಜ್ಜಿ ಬೇಬಿನೂ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಅವರಿಗೂ ಕೂಡ ಯಾವುದೇ ತರ ಪ್ರಾಬ್ಲಮ್ಸ್ ಏನೂ ಆಗಿಲ್ಲ. ಅಂಡ್ ಚಿರು ಅಂತೂ ಅಲ್ಲಿ ಮಕ್ಳ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದ. ಅವನಿಗೆ ಮಕ್ಳು ಇದ್ಬಿಟ್ರೆ ಸಾಕು, ನಾವು ಬೇಡವೇ ಬೇಡ. ಹಾಗಾಗಿ ಅಂಡ್ ನೋಡಿ, ನಾನೇ ಅಲ್ಲಿ 5 ಪಾಯಿಂಟ್ಸ್ ಫಸ್ಟ್ ಹಾಕಿದ್ದು, ಬಟ್ ಹಸ್ಬೆಂಡ್ ಇನ್ನೊಂದ್ಸಲಿ ಆಡೋಣ ಇರು ಅಂತ ಹೇಳೋಷ್ಟರಲ್ಲಿ ಅವರೇ ಗೆದ್ಬಿಟ್ರು. ಸರಿ, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಚೆನ್ನಾಗಿ ಆಡ್ಕೊಂಡು ನಾವು ಆಮೇಲೆ ಕೇರಮ್ ಎಲ್ಲ ಆಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕೇರಮ್ಗೆ. ಅಲ್ಲೂ ಕೂಡ ಬಂದಿದ್ರು, ಅಂದ್ರೆ ಬೇರೆಯವರೆಲ್ಲ ಬಂದಿರ್ತಾರಲ್ಲ, ಅವರು ಕೂಡ ನಮ್ ಜೊತೆ ಜಾಯಿನ್ ಆದ್ರು ಕೇರಮ್ ಎಲ್ಲ ಆಡಕ್ಕೆ. ಅದನ್ನು ಕೂಡ ಒಂದ್ 2 ಮ್ಯಾಚ್ ಎಲ್ಲ ಕ್ಯಾರಮ್ ಆಡಿದ್ವಿ. ನನಗೆ ತುಂಬಾ ಇಷ್ಟ ಆಗತ್ತೆ ಕ್ಯಾರಮ್ಸ್ ಎಲ್ಲ ಆಡೋದು. ಮನೇಲೂ ಕೂಡ ನಾವೆಲ್ಲ ಆಡ್ತಾ ಇರ್ತೀವಿ, ನಾನು ಹಸ್ಬೆಂಡ್ ಮಕ್ಕಳೆಲ್ಲ ಸೇರ್ಕೊಂಡು. ಇವಾಗ ಕೇರಮ್ ಬೇಡ ಹೊಸಾದ್ ಮನೆಗೆ ತಗೊಂಡ್ ಬಂದಿದೀವ, ಹಾಗಾಗಿ. ಅಂಡ್ ಇವಾಗ ಎಲ್ಲಾರ್ ಜೊತೆ ಕುತ್ಕೊಂಡ್ ಆಡಿದ್ದು ತುಂಬಾ ಇಷ್ಟ ಆಯ್ತು. ಹಸ್ಬೆಂಡು ಅಲ್ಲಿ ಬಂದಿರೋ ಮಕ್ಳ ಜೊತೆ ಮತ್ತೆ ಚಿರು ಜೊತೆ ಎಲ್ಲ ಸೇರ್ಕೊಂಡು ಸಾಸರ್ ಗೇಮ್ ಆಡ್ತಾ ಇದ್ರು. ಇದು ಒಂದು ಕೈಂಡ್ ಆಫ್ ಫುಟ್ಬಾಲು, ಬಟ್ ಇಂಡೋರ್ ಅಲ್ಲಿ ಆಡೋದು. ತುಂಬಾ ಚೆನ್ನಾಗಿರತ್ತೆ ಇದು. ನಾನು ಕೂಡ ಟ್ರೈ ಮಾಡಿದೆ, ಸಖತ್ತಾಗಿರುತ್ತೆ ಅದು ಗೋಲ್ಸ್ ಎಲ್ಲ ಹೊಡಿಬೇಕಾರೆ. ಬಟ್ ಅದನ್ನ ಮೂವ್ ಮಾಡಕ್ಕೆ ನಮ್ ಹ್ಯಾಂಡು ಬೇಗ ಬೇಗ ಮೂವ್ ಆಗಲ್ಲ. ಚೆನ್ನಾಗಿ ಇಂಡೋರ್ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಸಂಜೆ ಆಗ್ತಿದ್ದಂಗೆನೆ ಇಲ್ಲಿ ಕಾಫಿ, ಟೀ, ಸ್ನಾಕ್ಸ್ ಏನಾದ್ರು ಕೊಡ್ತಾರೆ. ಇವತ್ತು ಬಜ್ಜಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿಯಾಗೆ. ಅಂಡ್ ಕಾಫಿನೂ ಅಷ್ಟೇ, ನಾವು ಚೆನ್ನಾಗಿ ಪೂಲಲ್ಲಿ ಆಡಿದ್ದಕ್ಕೂ ಅದಕ್ಕೂ ಫುಲ್ ಚಳಿ ಜರ ಬಂದಂಗೆ ಆಗೋಗ್ಬಿಟ್ಟಿತ್ತು. ಅಂಡ್ ಬಿಸಿ ಬಿಸಿ ಕಾಫಿ ಜೊತೆ ಆ ಬಜ್ಜಿ ತಿಂತಾ ಇದ್ರೆ ಸಖತ್ತಾಗಿತ್ತು. ಬುಜ್ಜಿ ಬೇಬಿ ಅಂತೂ ಎಲ್ಲ ಕಿತ್ಕೊಂಡ್ ತಿನ್ನಕ್ಕೆ ಬರ್ತಾ ಇದ್ದ. ಆಮೇಲೆ ಚೆನ್ನಾಗಿ ಸ್ನಾಕ್ಸ್ ಎಲ್ಲ ತಿಂದ್ಮೇಲೆ ಇನ್ನು ಟೈಮ್ ಇತ್ತಲ್ಲ, ಹಾಗಾಗಿ ಅಲ್ಲಿ ಬಂದಿರೋ ಮಕ್ಳ ಜೊತೆ ಚಿರು ಕೂಡ ಆಟ ಆಡ್ತೀನಿ ಅಂತ ಹೇಳಿದ್ದ. ಸುಮ್ನೆ ನಾವು ಕೂಡ ಫುಲ್ ರೌಂಡ್ ಹಾಕೊಂಡು, ಅಂದ್ರೆ ರೆಸಾರ್ಟ್ ಹೇಗಿದೆ ಏನು ಅಂತ ಹೇಳಿ ನೋಡ್ಕೊಂಡು, ಅವನು ಕೂಡ ಆಟ ಆಡ್ತಾ ಇದ್ನಲ್ಲ, ಸರಿ ಅಂತ ಹೇಳ್ಬಿಟ್ಟು ಆಟ ಆಡಕ್ ಬಿಟ್ಟಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ಪೂಲ್ ಏರಿಯಾ ಹತ್ರ ಬಂದು ಕುತ್ಕೊಂಡ್ವಿ, ಸುಮ್ನೆ ರೆಸ್ಟ್ ಮಾಡ್ದಂಗ ಆಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅಮ್ಮ ಕೂಡ ವಿಡಿಯೋ ಕಾಲ್ ಮಾಡಿದ್ರು, ಅವ್ರಿಗೂ ಕೂಡ ತೋರಿಸ್ತಾ ಇದ್ವಿ. ತೋರಿಸ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಕತ್ಲೆ ಕೂಡ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಚಿರು ಮತ್ತೆ ಅವ್ರ ಅಪ್ಪ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಯೆಲ್ಲ ಏನೋ ಕಾಯೆಲ್ಲ ಬಿದ್ದಿತ್ತು, ಅದನ್ನ ಎತ್ಕೊಂಡು ಆಟ ಆಡ್ಕೊಂಡಿದ್ರು. ಆಮೇಲೆ ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲೆಲ್ಲ ರೆಸ್ಟ್ ಮಾಡಿದ್ವಿ. ಆಮೇಲೆ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಡ್ ಮನೆ ರೂಮಿಗೆ ಬರ್ತಿದ್ದಂಗೆನೆ ಬುಜ್ಜಿ ಬೇಬಿ ಮಲ್ಕೊಂಬಿಟ್ಟ. ಬಿಕಾಸ್ ನಾವು ಹೋದಾಗ್ಲಿಂದ ಅವ್ನು ಫುಲ್ ಮಲ್ಗೆ ಎದ್ದಿದ್ದಿಲ್ಲ. ಅವ್ರನ್ನು ಕೂಡ ಮಲ್ಗಿಸ್ಬಿಟ್ಟು, ಇವತ್ತು ಮ್ಯಾಚ್ ಬೇರೆ ಇತ್ತಲ್ಲ, ಹಾಗಾಗಿ ಎಲ್ಲೋದ್ರೂ ಮ್ಯಾಚ್ ಮಾತ್ರ ಮಿಸ್ ಮಾಡಲ್ಲ ನಾವು. IPL ನಡೀತಿದೆ ಅಂದ್ಮೇಲೆ ಮ್ಯಾಚ್ ನೋಡ್ಲೇಬೇಕಲ್ವಾ. ಸೊ ಬುಜ್ಜಿ ಬೇಬಿ ಹೇಗಿದ್ರು ಮಲ್ಕೊಂಡಿದ್ನಲ್ಲ, ನಾನು ಕೂಡ ಪೂಲಲ್ಲಿ ಆಟ ಆಡಿದ್ದಕ್ಕೆ ಹೇಳಿದ್ನಲ್ಲ, ಚಳಿ ಜ್ವರ ಬಂದಂಗೆ ಆಗೋಗ್ಬಿಟ್ಟಿತ್ತು. ಬೆಡ್ಶೀಟ್ ಹೊಚ್ಕೊಂಡು ಆರಾಮಾಗಿ IPL ಮ್ಯಾಚ್ ನೋಡ್ತಾ ಇದ್ವಿ. ಆಮೇಲೆ ಒಂದು 9 o'clock ಡಿನ್ನರ್ಗೆ ಅಂತ ಬಂದಿದ್ವಿ. ಮಧ್ಯಾಹ್ನ ಬುಜ್ಜಿ ಬೇಬಿಗೆ ಕರ್ಡ್ ರೈಸ್ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ. ಆಮೇಲೆ ಇಲ್ಲಿ ಇವಾಗ ನೈಟಿಗೆ ನಾನಿಲ್ಲಿ ಅವ್ರ ಹತ್ರ ಎಗ್ ತಗೊಂಡಿದ್ದೆ ಒಂದು. ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಕೂಡ ತಿನ್ನಿಸ್ದೆ. ಊಟ ಎಲ್ಲ ಮಾಡ್ಕೊಂಡು ಇವಾಗ ನಾವಿಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕಿದ್ರು. ಯಾರು ಔಟ್ಸೈಡ್ ಬಂದಿದ್ದಿಲ್ಲ, ನಾವು ಮಾತ್ರ ಹೋಗ್ಬಿಟ್ಟು ಚೆನ್ನಾಗೆ ಚಳಿ ಕಾಯಿಸ್ಕೊಂತಾ ಇದ್ವಿ. ಬಿಕಾಸ್ ನೀರಲ್ಲಿ ಆಟ ಆಡಿದ್ಮೇಲೆ ತುಂಬಾ ಚಳಿ ಜ್ವರ ತರ ಬಂದ್ಬಿಟ್ಟಿತ್ತು. ಅದೇನೋ ಗೊತ್ತಿಲ್ಲ, ಈ ನಡುವೆ ನನಗೆ ಔಟ್ಸೈಡ್ ಜಾಸ್ತಿ ಗಾಳಿಯಲ್ಲಿ ಓಡಾಡಿದ್ರೆ, ನೀರಲ್ಲಿ ಆಟ ಆಡಿದ್ರೆ ಆಗಲ್ಲ, ಇಮಿಡಿಯೇಟ್ ಆಗಿ ಏನಾದ್ರೂ ರಿಫ್ಲೆಕ್ಟ್ ಆಗ್ತಾ ಇರತ್ತೆ, ಬಾಡಿ ವೀಕ್ ಆಗ್ತಾ ಇದೆ, ಏನೋ ಮಾಡಕ್ಕಾಗಲ್ಲ. ಸೊ ಆಮೇಲೆ ಚಿರು ಅಂತೂ ಫುಲ್ ಡ್ಯಾನ್ಸ್ ಆಡ್ತಾ ಇದ್ದ. ಅವನು ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅನ್ಕೊಂಡು ಒಂದು ಹಾಡೆಲ್ಲ ಹೇಳ್ತಾ ಇದ್ದ. ಅಂಡ್ ಹೀಗೆ ಹಾಡು ಹೇಳ್ಬೇಕು ಅಂತ ಬಿಟ್ಟು ನನ್ಗೂ ಕೂಡ ಹೇಳ್ಕೊಡ್ತಾ ಇದ್ದ. ಸೊ ಹಾಡೆಲ್ಲ ಹೇಳ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ನಾವಿಲ್ಲಿ ಹೋಗಿ ಮಲ್ಕೊಂಬಿಟ್ವಿ ನೈಟು. ಮತ್ತೆ ವಿಡಿಯೋ ಎಲ್ಲ ಏನು ಶೂಟ್ ಮಾಡಿಲ್ಲ. ಅಂಡ್ ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಕೂತಿದೀವಿ. ಬ್ರೇಕ್ಫಾಸ್ಟ್ಗೆ ನಾರ್ಮಲ್ ಹೇಳಿರ್ತಲ್ಲ, ಸೌತ್ ಇಂಡಿಯನ್ ಮೀಲ್ಸ್ ತರ ಇಡ್ಲಿ, ದೋಸಾ, ಚಿತ್ರಾನ್ನ ಮತ್ತೆ ಕೇಸರಿ ಬಾತು, ಆ ತರದ ಐಟಮ್ಸ್ ಎಲ್ಲ ಇತ್ತು. ಜೊತೆಗೆ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು. ಚೆನ್ನಾಗೆ ನಾವಿಲ್ಲಿ ಟಿಫನ್ ಕೂಡ ಮಾಡ್ಕೊಂಡ್ವಿ. ನನ್ಗಂತೂ ನೈಟ್ ಎಲ್ಲ ನಿದ್ದೆನೆ ಇದ್ದಿದ್ದಿಲ್ಲ. ಬಿಕಾಸ್ ಬುಜ್ಜಿ ಬೇಬಿಗೆ ಹೊಸ ಜಾಗ ಅಲ್ವಾ, ಅವನು ಕೂಡ ನಿದ್ದೆನೆ ಮಾಡಿಲ್ಲ. ಅಂಡ್ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಕೊಟ್ಟಿದ್ದೆ. ನೋಡಿ, ಈ ತರ ಪೀಸ್ ಮಾಡಿ ಹಾಕ್ಬಿಟ್ರು, ಅವ್ರ ಪಾಡಿಗೆ ಅವ್ರು ತಿನ್ಕೊಂತಾ ಇದ್ರು. ಸೊ ಅವ್ರೇನು ನಮ್ಗೆ ಊಟದ ವಿಷಯದಲ್ಲೇ ಆಗಿ ಬೇರೆ ವಿಷಯದಲ್ಲಾಗ್ಲಿ ತೊಂದರೆ ಕೊಟ್ಟಿಲ್ಲ. ಬಟ್ ನೈಟ್ ಹೊಸ ಜಾಗ ಅಂತ ಮಲ್ಕೊಂಡಿಲ್ಲ ಅಷ್ಟೇ. ನನಗೂ ಚಳಿ ಜ್ವರ ಬಂದಂಗೆ ಆಗೋಗ್ಬಿಟ್ಟಿತ್ತು, ಹಾಗಾಗಿ ನನಗೂ ಫುಲ್ ನಿದ್ದೆನೇ ಇದ್ದಿಲ್ಲ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಚೆಕ್ಔಟ್ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ನಾ ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಏನೇನು ತೊಗೊಂಡು ಬಂದಿದ್ವಿ, ಏನಾರು ಬಿಟ್ಟಿದ್ದೀನಾ ಇಲ್ವಾ ಅಂತೆಲ್ಲ ನೋಡ್ಬಿಟ್ಟು. ಆ್ಯಂಡ್ ಹಸ್ಬೆಂಡು ಬರ್ತಾನೆ ಕೇಳಿದ್ರು, ಗಾಗಲ್ಸ್ ತಂದಿದ್ಯಾ ಅಂತ. ನಾನು ಇಲ್ಲ ಅಂತ ಸುಳ್ಳು ಹೇಳಿದ್ದೆ. ಅದು ಬ್ಯಾಗಲ್ಲಿ ಇಟ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಅವರು ಇವಾಗ ನೋಡ್ಬಿಟ್ಟು ಗಾಗಲ್ಸ್ ತಗೊಂಡ್ ಬಂದು ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ನಮಗೆ 11 o'clock ಚೆಕ್ಔಟ್ ಇತ್ತು.
ಸೊ ಇನ್ನು ಬೇಗನೆ ಹೋಗೋಣ, ನನಗೆ ಹೇಳಿದ್ನಲ್ಲ ಫುಲ್ ಸ್ವಲ್ಪ ಹೆಲ್ತ್ ಬೇರೆ ಅಪ್ಸೆಟ್ ಆಗೋಗ್ಬಿಟ್ಟಿತ್ತು ಅಂತ, ಹಾಗಾಗಿ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಟಿದ್ದೀವಿ. ಬುಜ್ಜಿ ಬೇಬಿ ಅಂತೂ ಅವರು ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಟ್ಟು ನೋಡಿ ಚಪ್ಪಾಳೆ ಎಲ್ಲ ಹೊಡಿತಾ ಇದ್ರು, ಲಗೇಜ್ ಎಲ್ಲ ಎತ್ಕೊಂಡು ಬರ್ತಾ ಇದ್ರು ಹಸ್ಬೆಂಡು. ಬಟ್ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಒಂದು 11 o'clock ಆಗಿದೆ. ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಕೂಡ ಆಗಿತ್ತು ನನಗೂ ನಮ್ಮ ಹಸ್ಬೆಂಡಿಗೂ. ರಾತ್ರಿ ಎಲ್ಲ ಇವ್ರು ಕೊಟ್ಟಿದ್ದು ಕಾಟಿಗೆ ಸಾಕಾಗೋಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಮನೆಗೆ ಹೋಗಿ ಮತ್ತೆ ರೆಸ್ಟ್ ಮಾಡಲೇಬೇಕು. ಚೆನ್ನಾಗಿತ್ತು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ನೀನು ಮಾಡು ಬುಜ್ಜಿ, ಬಾಯ್ ಮಾಡು. ಬಾಯ್ ಬಾಯ್.